ಅವನಿಗೆಲ್ಲೋ ಹೊರಗಡೆ ಫ್ಯಾನ್ ಫಾಲೋವಿಂಗ್ ಇದೆ ಅನ್ನೋ ಕಾರಣಕ್ಕೆ ನಾನು ಅವನ ಜೊತೆ ಒಳಗಡೆ ಹೋದ ತಕ್ಷಣ ಕ್ಲೋಸ್ ಆಗೋಕ್ಕಾಗಲ್ಲ. ಯಾವುದೋ ಒಂದು ಆ್ಯಕ್ಟಿವಿಟಿನಲ್ಲಿ ರಕ್ಷಿತಾ ಹೇಳ್ತಾಳೆ ಧನುಷ್ಗೆ, ಗಿಲ್ಲಿಗೆ ತುಂಬ ಫ್ಯಾನ್ ಫಾಲೋವಿಂಗ್ ಇದೆ ಅನ್ನೋ ಕಾರಣಕ್ಕೆ ನೀವು ಆ ಪೊಸಿಷನ್ ಕೊಟ್ಟಿದ್ದೀರಾ ಅಂತ. ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾನೆ ಎಲ್ಲ ಹೌದು, ಬಟ್ ಅವನಿಗೆ ಆ ಲೈನ್ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅವನಿಗೆ ಒಂದು ಕಾಮಿಡಿಗೆ ಒಂದು ಲೈನ್ ಇರುತ್ತೆ, ಸೊ ಆ ಲೈನ್ನ ಮೀರಬಾರ್ದು ಅನ್ನೋದು ಗೊತ್ತಾಗಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾವಾಣಿ. ನಾನು ವೈದೇಹಿ ಬಾಟಿ. ಬಿಗ್ ಬಾಸ್ ಸೀಸನ್ 11ರ ಇಬ್ಬರು ಕಂಟೆಸ್ಟೆಂಟ್ಗಳು ಗೆಸ್ಟ್ ಆಗಿ 12ನೇ ಸೀಸನ್ಗೆ ಮನೆ ಒಳಗೆ ಹೋದರು, ಗೆಸ್ಟ್ಗಳಾಗಿ ಹೋದರು. ಅದಾದಮೇಲೆ ವೈಲ್ಡ್ ಕಾರ್ಡ್ ಎಂಡ್ ಕಂಟೆಸ್ಟೆಂಟ್ಗಳಾದರು. ಅದಾದಮೇಲೆ ಮತ್ತೆ ಗೆಸ್ಟ್ಗಳಾಗಿ ವಾಪಸ್ ಬಂದಿದ್ದಾರೆ. ಸೊ ಅವರಲ್ಲಿ ಒಬ್ಬರು ಚೈತ್ರ ನಮ್ಮ ಜೊತೆಗೆ ಇರೋದು. ಸೊ 4 ವೀಕ್ಸ್ ಬಿಗ್ ಬಾಸ್ ಮನೆಯಲ್ಲಿ ಅವರು ಕಳೆದು ಬಂದಿದ್ದಾರೆ. ಹೋದ ಸೀಸನ್ಗೂ ಈ ಸೀಸನ್ಗೂ ಏನೆಲ್ಲ ಡಿಫ್ರೆನ್ಸ್ ಇದೆ, ಏನು ಚೇಂಜಸ್ ಅವರಲ್ಲಿ ಅವ್ರು ಕಂಡುಕೊಂಡಿದ್ದಾರೆ, ಆಮೇಲೆ ಈ 4 ವೀಕ್ಸ್ ಜರ್ನಿ ಹೇಗಿತ್ತು, ಪ್ರತಿಯೊಂದನ್ನು ಕೇಳೋಣ. ಮೊದಲಾಗಿ ಸ್ವಾಗತಿಸೋಣ. ಚೈತ್ರ ಹಾಯ್. ನಮಸ್ತೆ. ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಗಿಲ್ಲಿ ಅವರಂತೂ ನಿಮ್ಮ ಬಗ್ಗೆ ಬುಕ್ ಬರೆಯುವಾಗ ಹೇಳಿದ್ದಾರೆ ನಾ ಕಂಡ ಚೈತ್ರ ಅಂತಂದು. ಸೊ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಕಂಡ ಗಿಲ್ಲಿ ಅಂತಂದರೆ ಹೇಗೆ ಅಂತ. ಸೊ ಅಂದರೆ ನನಗೆ ಗಿಲ್ಲಿಯ ಪೂರ್ತಿ ರೂಪ ನಂಗಿನ್ನೂ ಹೊರಗಡೆ ಬಂದಿಲ್ಲ. ಯಾಕಂದರೆ ನಾನು ಒಂದು ವಾರ ಗೆಸ್ಟ್ ಆಗಿದ್ದೆ, ಆವಾಗೆಲ್ಲೂ ನಂಗೆ ಗೊತ್ತಾಗಿಲ್ಲ. ಸೊ ಅದಾದಮೇಲೆ ಬರೀ ಅವನ ಜೊತೆಗೆ ಅಂತ ಕ್ಲೋಸ್ ಆಗಿ ಇರೋದಕ್ಕೆ ಅವನು ಒಂದು ಟೀಮಲ್ಲಿ ಎಲ್ಲೂ ಆಡಲಿಲ್ಲ. ಈಗ ಕಾವ್ಯದು ಟಾಸ್ಕ್ ಅನ್ನೋದು ಬಿಟ್ಟರೆ, ಸೊ ಒಂದು ಜೊತೆಗೆ ಒಂದು ಆಡಿ ಅದ್ರ ಬಗ್ಗೆ ಗೊತ್ತಾಗಿದ್ದರೆ ಮತ್ತು ನಾನು ಅವನ ಜೊತೆ ತುಂಬ ಕ್ಲೋಸಾಗಿ ಬೆರ್ತೂ ಇಲ್ಲ. ಬಿಕಾಸ್ ಅವನಿಗೆಲ್ಲೋ ಹೊರಗಡೆ ಫ್ಯಾನ್ ಫಾಲೋವಿಂಗ್ ಇದೆ ಅನ್ನೋ ಕಾರಣಕ್ಕೆ ನಾನು ಅವನ ಜೊತೆ ಒಳಗಡೆ ಹೋದ ತಕ್ಷಣ ಕ್ಲೋಸ್ ಆಗೋಕ್ಕಾಗಲ್ಲ. ಅದು ಸರಿನೂ ಕಾಣಲ್ಲ, ಜನರ ದೃಷ್ಟಿಲೂ ಅದು ಸರಿ ಕಾಣಲ್ಲ. ಸೊ ಹಾಗಾಗಿ ನಾನು ಅದನ್ನು ಫಾಲೋ ಮಾಡಿರಲಿಲ್ಲ, ಹಾಗಾಗಿ ನಂಗೆ ಗೊತ್ತಿಲ್ಲ. ಬಟ್ ಅದು ಬಿಟ್ಟು ಒಳ್ಳೆ ಎಂಟರ್ಟೈನರು, ಒಳ್ಳೆ ಟ್ಯಾಲೆಂಟೆಡ್ ವ್ಯಕ್ತಿ. ಬಿಕಾಸ್ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾನೆ, ಸ್ಪಾಂಟೇನಿಯಸ್ ಆಗಿ ಜೋಕ್ಸ್ ಮಾಡ್ತಾನೆ. ಸೊ ಅದೆಲ್ಲ ಇದೆ. ಸೊ ಹಾಗಾಗಿ ಇನ್ನೊಂಚೂರು ಟಾಸ್ಕ್ ಕಡೆ ಗಮನ ಕೊಟ್ಟರೆ ಅವನು ಚೆನ್ನಾಗಾಗುತ್ತೆ ಅಂತ ಅನ್ಸುತ್ತೆ ಅವನ ಆಟ. ಇವಾಗ ಹೇಳಿದ್ರಿ ನೀವು ಹೊರಗಡೆ ಅವರ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಆಗ್ತಾ ಇರುವಂಥ ಒಂದು ಪಾಸಿಟಿವಿಂದ ನೀವು ಅವ್ರ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸ್ಲಿಲ್ಲ ಅಂತ. ಬಟ್ ಮನೇಲಿ ಅವ್ರಿಗೆ ಇರುವಂತಹ ಒಂದು ಸ್ಟಾರ್ಡಮ್ ಆಗಿರಬಹುದು, ಮತ್ತು ಅವ್ರಿಗೆ ಸಿಗ್ತಾ ಇರುವಂತಹ ಒಂದಿಷ್ಟು ಜನಗಳ ಪ್ರೀತಿಯಿಂದ ಆಗಿರ್ಬೋದು, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಜನ ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದ್ದಾರಾ ಮನೆಯಲ್ಲಿ? ಇರ್ಬೋದೇನೋ, ನಾನು ಅದನ್ನು ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಅದು ಗೊತ್ತಿದೆಯಾ ಇಲ್ವ ಅಂತ ನಂಗೆ ಗೊತ್ತಿಲ್ವಲ್ಲ. ಸೊ ಈಗ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಆ್ಯಕ್ಟಿವಿಟಿನಲ್ಲಿ ರಕ್ಷಿತಾ ಹೇಳ್ತಾಳೆ ಧನುಷ್ಗೆ, ಗಿಲ್ಲಿಗೆ ತುಂಬ ಫ್ಯಾನ್ ಫಾಲೋವಿಂಗ್ ಇದೆ ಅನ್ನೋ ಕಾರಣಕ್ಕೆ ನೀವು ಆ ಪೊಸಿಷನ್ ಕೊಟ್ಟಿದ್ದೀರಾ ಅಂತ. ಸೊ ಅದನ್ನು ಕೇಳಿದಾಗ ಮೋಸ್ಟ್ಲಿ ಮನೆಯವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇದೆ ಅಂತ ನಂಗೆ ಅನಿಸಿತ್ತು. ಅದು ಬಿಟ್ಟು ನನಗೆ ಬೇರೆ ಯಾವ ಸಂದರ್ಭದಲ್ಲೂ ಅನಿಸಿಲ್ಲ. ಹಾಗಾಗಿ ಮಾಡ್ಕೊಳ್ತಾ ಇದ್ದರೆ ಅದು ಆಗಿರಬಹುದು. ಇಲ್ಲಾಂತಂದ್ರೆ ಈಗ ವೀಕೆಂಡಲ್ಲಿ ಕೆಲವರಿಗೆ ಇನ್ಪುಟ್ಸ್ ಬರ್ತಾ ಇದೆ, ಗಿಲ್ಲಿಯಿಂದ ನಿಮ್ಮ ಆಟ ಹಾಳಾಗ್ತಿದೆ ಅಂತ ಇನ್ಪುಟ್ಸ್ ಬಂದಾಗ ಅದರಿಂದ ಸೀರಿಯಸ್ ಆಗಿ ಕೆಲವರು ದೂರ ಹೋಗ್ತಿರೋದನ್ನು ನೋಡಿದ್ದೀನಿ. ಕಾವ್ಯ, ರಘು ಸರ್ ಎಲ್ಲ ಸೀರಿಯಸ್ ಆಗಿ ಅದನ್ನು ಸ್ಟಾಪ್ ಮಾಡಿ ನಾವು ಇಂಡಿವಿಜುವಲ್ ಆಗಿ ಆಡಬೇಕು ಅನ್ನೋ ಪ್ರಯತ್ನ ಮಾಡಿರೋದು ನೋಡಿದ್ದೀನಿ. ಸೊ ಹಾಗಾಗಿ ಎರಡನ್ನೂ ನಾನು ಸತ್ಯ ಅಂತ ಹೇಳೋಕ್ಕಾಗಲ್ಲ ಅಂತ. ಸೊ ಗಿಲ್ಲಿ ಕಾಮಿಡಿ ಅಂತೂ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಹೊರಗಡೆ ಜನಗಳು. ನೀವು ಯಾಕಂದರೆ ನೀವು ಹೋಗೋಕ್ಕೂ ಮುಂಚೆ ಕೂಡ ಗಿಲ್ಲಿದು ವಿಷಯಗಳು ತಿಳ್ಕೊಂಡು ಹೋಗಿದ್ದೀರ ಆಬ್ವಿಯಸ್ಲಿ. ಸೊ ಒಂದು ಕ್ಲಾರಿಟಿ ಇತ್ತು ನಿಮಗೆ ಗಿಲ್ಲಿ ಯಾವ ಥರ ಅನ್ನೋದು. ಮನೆಯೊಳಗೆ ಹೋದಾಗ ಗಿಲ್ಲಿ ಜೊತೆ ಇದ್ದಾಗ ಆ ರೀತಿಯಾದಂತಹ ಒಂದು ಅನುಭವ ಹೇಗೆ, ಎರಡಕ್ಕೂ ನೀವು ಸಾಮ್ಯತೆ ಮಾಡೋದಾದರೆ? ಅಂದರೆ ಒಂದು ಅವನ ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾನೆ ಎಲ್ಲ ಹೌದು, ಬಟ್ ಅವನಿಗೆ ಆ ಲೈನ್ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅವನಿಗೆ ಒಂದು ಕಾಮಿಡಿಗೆ ಒಂದು ಲೈನ್ ಇರುತ್ತೆ, ಸೊ ಆ ಲೈನ್ನ ಮೀರಬಾರ್ದು ಅನ್ನೋದು ಗೊತ್ತಾಗಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಈಗ ಯಾರ್ದೋ ವಯಸ್ಸಿನ ಬಗ್ಗೆ ಮಾತಾಡೋದು, ಇನ್ಯಾರ್ದೋ ಪರ್ಸ್ನಲ್ ಸಾಂಸಾರಿಕ ಜೀವನದ ಬಗ್ಗೆ ಮಾತಾಡೋದು. ಸೊ ಅದೆಲ್ಲ ಬಂದಾಗ ಈಗ ನಾನು ತುಂಬ ಸಲ ಸ್ಟಾಪ್ ಮಾಡಿದ್ದೆ. ಈಗ ನನ್ನ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಅವ್ನು ಕಾಮಿಡಿ ಮಾಡೋವಂಥ ವಿಷಯ ಅಲ್ಲ, ಸೊ ನಾನು ಸ್ಟಾಪ್ ಮಾಡಿದ್ದೀನಿ. ಸೊ ಎಲ್ಲ ಒಂದು ಕಡೆ ಅವನ ಲೈನ್ನ ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಅಂದರೆ ಅವರ ಕಾಮಿಡಿ ಜನಗಳಿಗೆ ಅಲ್ಲಿ ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲಿರೋರ್ಗೆ ಅನಿಸುತ್ತೆ, ಯಾಕೆಂದರೆ ನೀವು ಸ್ಟಾಪ್ ಮಾಡಿಲ್ಲ ಅಂದ್ರೆ ಅನಿಸುತ್ತೆ. ಸೊ ನನಗೆ ಅವ್ನು ಮಾಡ್ತಾ ಇರೋ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಅವ್ನು ಕಾಮಿಡಿ ಮಾಡಿದಾಗ ನಂಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಅಲ್ಲೇ ಸ್ಟಾಪ್ ಮಾಡಿದ್ದೀನಿ ಅವನ್ನ. ತುಂಬ ಸಂದರ್ಭದಲ್ಲಿ ಬೇಡ ಗಿಲ್ಲಿ, ಇಷ್ಟ ಆಗಲ್ಲ, ಬೇಡ, ಸ್ಟಾಪ್ ಮಾಡು, ಅಷ್ಟೇ, ಮುಗೀತು. ಸೊ ನೀವು ಆ ಕ್ಷಣದಲ್ಲಿ ಸ್ಟಾಪ್ ಮಾಡದೆ ಅದನ್ನಲ್ಲೇ ಎಂಜಾಯ್ ಮಾಡಿ ಆಮೇಲೆ ಹೊರಗಡೆ ಬಂದು ಅದು ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮದೇ ತಪ್ಪಾಗುತ್ತೆ. ಸೊ ನಾನು ಅದನ್ನು ಮಾಡಬೇಡಿ ಅಂತ, ನಿಮ್ಗೆ ಇಷ್ಟ ಆಗಲಿಲ್ಲ ಅಲ್ಲೇ ಸ್ಟಾಪ್ ಮಾಡಿ, ಮುಗೀತು, ಕ್ಲಿಯರ್ ಅಲ್ವಾ? ಸೊ ಅದನ್ನ ಮತ್ತೆ ನೊಂದ್ಕೊಳ್ಳೋವಂಥ ವಿಷಯ ಇರೋದಿಲ್ಲ ಅನ್ನೋದಷ್ಟೇ ನನ್ನ ವಿಷಯ. ಹಾಗಾಗಿ ಅವ್ನು ಕಿರಿಕಿರಿ ಆಗುತ್ತೆ ಅಂತಂದ್ರೆ ಅದಕ್ಕೆ ನಾವು ಕಾರಣೀಕರ್ತರು, ಅವ್ನ ಜೋಕಿಗೆ ನಾವು ನಗ್ತಿರ್ತೀವಿ. ಸೊ ಇಷ್ಟ ಆಗದೆ ಇದ್ದಾಗ ಅದನ್ನು ಸ್ಟಾಪ್ ಮಾಡಿರಲ್ಲ ಅನ್ನೋದು ನಾವು ಯೋಚನೆ ಮಾಡಬೇಕು ಅಂತ. ಸೊ ವಿನ್ನಿಂಗ್ ರೇಸಲ್ಲಿ ನೀವು ಗಿಲ್ಲಿ ಹೆಸರನ್ನೇ ಫಸ್ಟ್ ಇಡ್ತೀರಾ? ಹಾಂ, ವಿನ್ನಿಂಗ್ ರೇಸಲ್ಲಿ ಅಂದರೆ ಈಗ ಸದ್ಯಕ್ಕಿರೋದು ಗಿಲ್ಲಿ. ಈಗ ನಂಗೆ ಸುಮಾರು ಜನರ ಹೆಸರಿದೆ, ಬಟ್ ನಾನು ಯಾರದೇ ಹೆಸರು ತೊಗೊಂಡು ಅದು ಫೇವರಿಸಮ್ ಅಂತ ಆಗೋಗ್ಬಿಡುತ್ತೆ. ಮತ್ತು ಒಂದಷ್ಟು ಜನರ ಆಟ ಹಾಳಾಗ್ಲೂಬೋದು. ಈಗ ನಾನೀಗ ರಘು ಸರ್ನೋ ಅಶ್ವಿನಿ ಅವ್ರನ್ನೋ ಯಾಕೆ ಇಟ್ಟಿಲ್ಲ ವಿನ್ನಿಂಗ್ ರೇಸಲ್ಲಿ ಅಂತ ತುಂಬ ಜನ ಪ್ರಶ್ನೆ ಮಾಡಿದ್ರು. ನನಗಿರೋದು ಅಂತಂದ್ರೆ ಅವರು ಇನ್ನೂ ಚೆನ್ನಾಗಿ ಆಡ್ತಾರೋ ಏನು. ಸೊ ನಾನೀಗ ಈಗಲೇ ವಿನ್ನಿಂಗ್ ರೇಸಲ್ಲಿ ಇಟ್ಬಿಟ್ರೆ ಅವರು ನಾನು ವಿನ್ನಿಂಗ್ ರೇಸಲ್ಲಿ ಇದ್ದೀನಿ ಅನ್ನೋ ಭ್ರಮೆನಲ್ಲಿ ಆಟನ ಹಾಳು ಮಾಡ್ಕೋಬೋದು. ಸೊ ಅವ್ರ ತಪ್ಪುಗಳನ್ನು ಅವ್ರು ಅರ್ಥಕೊಂಡು ಇನ್ನೊಂಚೂರು ಚೆನ್ನಾಗಿ ಆಡಲಿ ಅನ್ನೋ ದೃಷ್ಟಿಕೋನ ಅಷ್ಟೇ. ಸೊ ಆ್ಯಕ್ಚುಲಿ ಗಿಲ್ಲಿಗೂ ಒಂದು ಡ್ರಾಬ್ಯಾಕ್ ಇದೆ, ಅವ್ನು
ಅವ್ನು ಇನ್ನೂ ಟಾಸ್ಕ್ಗಳನ್ನು ಸೀರಿಯಸ್ ಆಗಿ ತೊಗೊಂಡು ಆಡಬೇಕು ಅನ್ನೋದು. ಸೊ ಅದು ಬಿಟ್ಟರೆ ಅವ್ನು ತುಂಬ ಚೆನ್ನಾಗಿದ್ದಾನೆ ಅಂತ. ಸೊ ನಂಗೆ ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ಅನ್ನೋದಿಲ್ಲ. ಬಟ್ ವಿನ್ನಿಂಗ್ ರೇಸಲ್ಲಿ ಒಂದು ಕ್ಲಿಯರ್ ಕಟ್ ಆಟ ಅಂದರೆ ಏನು ಅನ್ನೋ ಅರ್ಥನ ಅವರಿಬ್ಬರು ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ರಕ್ಷಿತಾ ಮತ್ತು ಗಿಲ್ಲಿನ ನಾನು ಇದರಲ್ಲಿ ಇಡ್ತೀನಿ.